ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಾವು ನೋಡ್ರಿ ಪಾನಿಪುರಿ ಮಾಡತ್ತೀವಿ. ಪಾನಿಪುರಿ ಯಾವುದನ್ನು ಹೊರಗಿಂದ ತರಲಾರ್ದ ಪುರಿ ಅಷ್ಟೇ ತಂದಿರ್ತೀವಿ. ಮತ್ತು ಪಾನಿ ಯಾವ್ಯಾವ ಥರ ಮಾಡ್ತೀನಿ ಅಂಥೇಳಿ ತೋರ್ಸಾತೀನಿ. ಇದು ನೋಡ್ರಿ ನಾನು ಹುಣಸೆಹಣ್ಣು ನೆನೆಸ್ಕೊಂಡು ಹುಣಸೆಹಣ್ಣು ನೀರಿಗೆ ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಳಕತ್ತೀನಿ. ಹುಣಸೆಹಣ್ಣೆಲ್ಲ ಬಸದು ಬರೀ ನೀರಷ್ಟೇ ತೊಗೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಇದನ್ನು ಕುದಿಸ್ಕೊಳಕತ್ತೀನಿ. ಅದು ಕುದಿಯೋವರೆಗೂ ಈ ಕಡೆ ಪುಟಾಣಿ ಕಾಳು ಮತ್ತು ಆಲೂಗಡ್ಡಿನೂ ಕುದ್ದಾವ್ರಿ. ಇವಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊತೀನಿ. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋದು ಬ್ಯಾಡ್ರಿ, ಯಾವಾಗ ತಿಂತೇವೆ ಅವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಹೆಚ್ಚಿಟ್ಕೊಳತ್ತೀನಿ. ಮತ್ತು ಈಗ ಖಾರದ ಪಾನಿ ಮಾಡೋಕ್ಕೆ ಸ್ವಲ್ಪ ಹಸಿ ಖಾರ ಹಾಕ್ಕೊಂಡೇನಿ. ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿ ಇದನ್ನಿಷ್ಟು ಮಿಕ್ಸರ್ ಮಾಡ್ಕೊಳತ್ತೀನಿ ರೀ. ಹಸಿ ಖಾರ ಇರಲಾರ್ದವ್ರು ಹಸಿ ಖಾರನೂ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಬೋದು ರೀ. ನಂಗೆ ಅದು ಖಾರ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿದ್ರಾಗ ಮತ್ತೊಂದು ಸ್ವಲ್ಪ ಹಸಿ ಖಾರ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳತ್ತೀನಿ ನೋಡಿರಿ. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇಷ್ಟು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಂಬರೋಣ್ರಿ. ಇದನ್ನು ಮಿಕ್ಸರ್ ಮಾಡ್ಕೊಂಡು ಸೋಸ್ಕೋಬೇಕ್ರಿ. ನಾನು ಹಂಗೆ ಹಾಕ್ಕೊಂಡೇನಿ. ಸೋಸ್ಕೊಂಡ್ರೆ ಚಲೋ. ನಾನು ಇದನ್ನು ಫಸ್ಟ್ ಟೈಮ್ ಮಾಡಾಕತ್ತಿದ್ದೆ ಅವತ್ತು, ಹಾಗಾಗಿ ನಂಗೆ ಹಂಗೆ ಚಲೋ ಅನಿಸುತ್ತೆ ನಂಗೆ ಹಂಗೆ ಮಾಡ್ಕೊಂಡೆ. ಆಮೇಲೆ ಇದೇನು ಪಾನಿ ಮಾಡ್ಕೊಂಡಿದ್ದೆಲ್ಲ ರೀ ನಾ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ. ನಾವು ಅಷ್ಟೇ ಇದ್ದಾಗ ಅದನ್ನು ಮಿಕ್ಸ್ ಮಾಡಿಕೊಂಡೆ. ನಮ್ಮ ಅಂಟಿಯವ್ರ ಮಗ ಏನಂದ, ಪಾನಿ ನನಗೆ ಈ ಥರ ಬೇಡ, ನಂಗೆ ಸ್ವೀಟ್ ಪಾನಿನೂ ಬೇಕಂದ. ಹಾಗಾಗಿ ಮತ್ತೊಂದು ಸರಿ ಸ್ವೀಟ್ ಪಾನಿ ಮಾಡಿಕೊಂಡೆ. ಮತ್ತು ಆ ಸ್ವೀಟ್ ಪಾನಿ ರೆಡಿ ಆಗೋವರೆಗೂ ನಾನು ಇಲ್ಲಿ ಹುಣಸೆಹಣ್ಣು ಹೇಳಿದಲ್ರಿ, ಹುಣಸೆಹಣ್ಣು ಬೆಲ್ಲ ಕುದಿಸ್ಕೋಬೇಕು. ಹುಣಸೆಹಣ್ಣಿನ ನೀರು ಮತ್ತು ಬೆಲ್ಲ ಅದನ್ನು ಕುದಿಯಾಕಿಟ್ಟೇನಿ. ಅದೊಂದು ಸ್ವಲ್ಪ ಕುದ್ದು ಗಟ್ಟಿಯಾಗೋವರೆಗೂ ಈ ಕಡೆ ಇವನ್ನೆಲ್ಲ ಕುದಿಸಿಟ್ಕೊಂಡಿದ್ದನ್ನೆಲ್ಲ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಇದಕ್ಕೆ ನಾನು ಕುದಿಸಿದ ಆಲೂಗಡ್ಡೆ ಮತ್ತು ಕುದಿಸಿದ ಬಟಾಣಿ ಮತ್ತು ಪುದೀನ, ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಇಷ್ಟು ಹಾಕ್ಕೊಂಡೇನಿ. ಹಾಕ್ಕೊಂಡು ಇದಕ್ಕೆ ಉಪ್ಪು, ಖಾರ ಮತ್ತು ಯಾವುದಾದ್ರೂ ಮಸಾಲೆ ಪುಡಿ ಹಾಕ್ತಿದ್ರೆ ಹಾಕ್ಬೋದು ರೀ. ಉಪ್ಪು, ಖಾರ ಮತ್ತು ಮಸಾಲೆ ಪುಡಿ ಹಾಕ್ಕೋಬೇಕು ನೋಡ್ರಿ. ಇದಕ್ಕೆ ನಾನು ಈಗ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಅದೆಲ್ಲ ಹಾಕ್ಕೊಂಡೇನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಪಾನಿ ನಮ್ದು ಹಸಿ ಖಾರದ ರೆಡಿ ಐತ್ರಿ, ಹಾಗಾಗಿ ನಾನು ಇದ್ರೊಳಗೆ ಜಾಸ್ತಿ ಖಾರ ಹಾಕಾಕತ್ತಿಲ್ಲ. ಹುಡುಗರು ತಿಂತಾವ ಅಂಥೇಳಿ ಸ್ವಲ್ಪ ಖಾರ ಹಾಕ್ಕೋತೀನಿ. ಹೊರಗಿಂದ ತಿನ್ನೋಕ್ಕಿಂತ ಮನೆಯೊಳಗೆ ನಾವು ಏನೇನು ಹಾಕಿ ಮಾಡಿರ್ತೇವೆ ಅಂಥೇಳಿ ನಮಗೆ ಗೊತ್ತಿರ್ತೈತಿ. ಹಿಂಗೆ ಮಾಡ್ಕೊಂಡು ತಿನ್ನೋದು ಚಲೋ ಅನಿಸ್ತೈತೆ ರೀ. ಹಾಗಾಗಿ ನಾನು ಅವಾಗವಾಗ ಪಾನಿಪುರಿ ತಿನ್ಬೇಕು ಅನ್ನಿಸ್ದಾಗೆಲ್ಲ ಮನೆಯೊಳಗೆ ಮಾಡ್ಕೊಂಡು ತಿಂತೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿರಿ. ನಾನೀಗ ನೋಡಿರಿ ಅದಷ್ಟು ಮಾಡ್ಕೊಂಡು ನಮ್ಮ ಪಾನಿಪುರಿ ಎಲ್ಲ ರೆಡಿ ಆಗ್ಯಾವ್ರಿ. ನಮ್ಮ ಚಿನ್ನಿ ತಿನ್ನಕತ್ತಾಳೆ. ಟೇಸ್ಟ್ ಹೆಂಗಾಗೈತಿ ಅಂಥೇಳಿ ಆಕಿನ ಹೇಳ್ತಾಳ್ರಿ. ಪುರಿ ನಾನು ಹೊರಗಿಂದ ತಂದಿದ್ದಿದ್ದು ರೀ, ಯಾವ ಪುರಿನ ಕರ್ಕೊಂಡೀನಿ ನೋಡಿರಿ. ಹೇಳತ್ತಾಳೆ ಹೆಂಗಾಗೈತಿ ಅಂಥೇಳಿ. ಇವ್ರು ನಮ್ಮ ಅಂಟಿಯವ್ರ ಮಗ ವಿಡಿಯೋ ಒಳಗೆ ಬರಲಿಲ್ಲ. ಇದು ಭಾಳ ದಿವ್ಸದಿಂದ ಆತ್ರಿ ನಾನು ರೆಸಿಪಿ ವಿಡಿಯೋ ಮಾಡ್ಕೊಂಡೆ, ಆದ್ರೆ ಹಾಕಿರಲಿಲ್ಲ ಇಷ್ಟು ದಿವಸ. ಈಗ ಹಾಕಾತೇನಿ. ಈಗ ನೋಡ್ರಿ ನಮ್ಮ ಮನೆಯವ್ರು ತಿನ್ನತ್ತಾರ. ಸ್ವಲ್ಪ ಮ್ಯಾಗ ಸೇವ್ ಹಾಕ್ಕೊಂಡಾರಿ. ಅವ್ರಿಗೆ ಎಲ್ಲದಕ್ಕೂ ಸೇವ್ ಇರ್ಬೇಕು ರೀ ನಮ್ಮ ಮನೆಯವ್ರಿಗೆ, ಹಾಗಾಗಿ ಹಾಕ್ಕೊಂಡು ತಿನ್ನತ್ತಾರ. ಅವ್ರ ರಿಯಾಕ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತಿರ್ಬೇಕು ಪಾನಿಪುರಿ ಹೆಂಗಾಗ್ಯಾವಂತ. ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.